ಡಾಕ್ಟರ್ ವಿಶ್ವನಾಥ್ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡುವ ವೇಳೆ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿಎಂ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಿಎಂ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಅಣ್ಣ ಬನ್ನಿ ಮಾತನಾಡಿ ಅಂತ ಎಸ್ಆರ್ ವಿಶ್ವನಾಥ್ ಕರೆದಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಿ ಅಂತ ವಿಶ್ವನಾಥ್ ಕರೆದಿದ್ದಾರೆ. ಮಾತುಕತೆಯನ್ನು ಮುಂದುವರಿಸುವಂತೆ ಸನ್ನೆ ಮಾಡಿದ್ದಾರೆ ಸಿಎಂ. ಸರ್ ಧರ್ಮಸ್ಥಳ ಕಾರ್ ರ್ಯಾಲಿ ಕರ್ಕೊಂಡು ಹೋಗಿ ಸರ್ ಸಿಎಂ ಕೊಲೆ ಮಾಡೋದು ಅದನ್ನ ಹೇಳ್ತಾ ಇದ್ರು. ಹೇಳಿದ ಸಿಎಂ ಕೊಲೆ ಮಾಡೋ ಸ್ಥಿತಿಯಲ್ಲಿ ಒಂದು ಸಲಿಗೆ ಮಾಡಿದ್ರು. ಸರ್ ನಾವು ಕಾರ್ ರ್ಯಾಲಿ ಮಾಡಿದ್ರು ಇವರು ಅಂತ ಕೇಳ್ತಾ ಇದ್ದೀನಿ. ನೀವು ಅದೇ ಕಾರ್ ಇದು ರ್ಯಾಲಿ ಬರ್ತದೆ ಆಗಿಲ್ಲ ಅಷ್ಟೇ. ಅವ್ರು ಹೇಳೋದಲ್ಲ, ಧರ್ಮಸ್ಥಳಕ್ಕೆ ಬಿಜೆಪಿಗಿನ ನಾವು ಜಾಸ್ತಿ ಹೋಗೋದು ಅಂತ. ಸ್ವಾಗತ. ಸರ್ ಧರ್ಮಸ್ಥಳ ಕಾರ್ ರ್ಯಾಲಿ ಕರ್ಕೊಂಡು ಹೋಗಿ ಸರ್ ಸಿಎಂ ಕೊಲೆ ಮಾಡೋದು ಅದನ್ನ ಹೇಳ್ತಾ ಇದ್ರು. ಹೇಳಿದ ಸಿಎಂ ಕೊಲೆ ಮಾಡೋ ಸ್ಥಿತಿಯಲ್ಲಿ ಒಂದು ಸಲಿಗೆ ಮಾಡಿದ್ರು. ಸರ್ ನಾವು ಕಾರ್ ರ್ಯಾಲಿ ಮಾಡಿದ್ರು ಇವರು ಅಂತ ಕೇಳ್ತಾ ಇದ್ದೀನಿ. ನೀವು ಅದೇ ಕಾರ್ ಇದು ರ್ಯಾಲಿ ಬರ್ತದೆ ಆಗಿಲ್ಲ ಅಷ್ಟೇ. ಅವ್ರು ಹೇಳೋದಲ್ಲ, ಧರ್ಮಸ್ಥಳಕ್ಕೆ ಬಿಜೆಪಿಗಿನ ನಾವು ಜಾಸ್ತಿ ಹೋಗೋದು ಅಂತ. ಸ್ವಾಗತ. ಎಸ್, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವನಾಥ್ ಅವರನ್ನ ಕಿಚಾಯಿಸಿದಂಥ ದೃಶ್ಯಗಳನ್ನ ಒಂದು ಕಡೆ ನೋಡ್ತಾ ಇದ್ದೀರಿ. ಅವರ ಕಾಲೆಳೆದಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೊಂದು ಬದಿಯಲ್ಲಿ ಸಿಎಂ ಅಂದರೆ ವಿಶ್ವನಾಥ್ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಿಎಂ ಎಂಟ್ರಿಯನ್ನು ಕೊಡ್ತಾರೆ ಕೆಂಗಲ್ ಗೇಟ್ ಬಳಿ. ಇದೇ ಸಂದರ್ಭದಲ್ಲಿ ಸಿಎಂ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಬನ್ನಿ ಸರ್ ಮಾತನಾಡಿ, ಬನ್ನಿ ಅಣ್ಣ ಮಾತನಾಡಿ ಅಂತ ವಿಶ್ವನಾಥ್ ಮಾತನಾಡ್ತಾರೆ. ಆದರೆ ಮಾಧ್ಯಮದ ಮುಂದೆ ಮಾತನಾಡಿ ಅಂತ ವಿಶ್ವನಾಥ್ ಕರೆದಂಥ ಸಂದರ್ಭದಲ್ಲಿ ನೀವು ಮುಂದುವರಿಸಿ ಮಾತನಾ ಅಂತ ಕೈ ಸನ್ನೆ ಮಾಡಿ ಅಲ್ಲಿಂದ ಒಳಭಾಗಕ್ಕೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಮಾತನಾಡಲಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್ ಮೂವರು ಕೂಡ ಒಟ್ಟಿಗೆ ಚರ್ಚೆಯನ್ನು ಮಾಡಿಸಿದ್ದಾರೆ 20 ನಿಮಿಷಗಳ ಕಾಲ.